ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರೆದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಬರೆಯದಲೇ. ಹನುಮನುತ ಪಾದಾಬ್ಜ ಹಂಸ ಸಂವಕ್ತೃಕುಬ್ಜ ತನುವಿಕೃತ ವಿನಾಶ ಕಾಳಿಜಿಹ್ವಾಸು ದೇಶ ಧನುಜದತಿ ಕರಾಳ ಮತ್ತ ಪೌಂಡ್ರಾಂತ ಕಾಲ ಹನುಮ ವಿದುರ ವಂದ್ಯ ಹೈಮಗರ್ಭಾಂಡ ವಂದ್ಯ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ಹನುಮತ ಪಾದಾಬ್ಜ ವಂದ್ಯ. ಹನುಮ ಅಂದರೆ ಜ್ಞಾನಿಗಳು, ಅದರಲ್ಲಿ ಹನುಮಂತನು ಜ್ಞಾನಿ ಶ್ರೇಷ್ಠನಾಗಿದ್ದಾನೆ. ಅಂತಹ ಜ್ಞಾನಿಗಳಿಂದ ವಂದಿತನಾದವನು. ಹಂಸ ಸಂವಕ್ತ ಶ್ವಾಸೋಚ್ಛ್ವಾಸ ರೂಪವಾದ ಹಂಸ ಜಪವನ್ನು ಮಾಡುತ್ತಿರುವ ಪ್ರಾಣದೇವರ ಮುಖದಲ್ಲಿ ನೆಲೆಸಿರುವವನು. ಕುಬ್ಜ ಕಂಸನ ಮನೆಯಲ್ಲಿ ಇದ್ದ ಸೇವಕಿ ತನುವಿಕೃತ ವಿನಾಶ ಕುರೂಪತ್ವವನ್ನು ನೇಗಿ ಅವಳನ್ನು ಸುಂದರಿಯನ್ನಾಗಿ ಮಾಡಿದವನು. ಕಾಳಿ ಕ ಅಂದರೆ ಬ್ರಹ್ಮದೇವರು, ಆಳಿ ಅಂದರೆ ಬ್ರಹ್ಮದೇವರನ್ನು ಆಶ್ರಯಿಸಿಕೊಂಡಿರುವ ಬ್ರಾಹ್ಮಣ ಕುಲೋತ್ತಮರು. ಜಿಹ್ವಾಸು ದೇಶ ಶ್ರೇಷ್ಠವಾದ ನಾಲಿಗೆ ಮೇಲೆ ಸದಾ ನಲಿದಾಡುವವನು. ಧನುಜತತಿ ಕರಾಳ ರಾಕ್ಷಸ ಕುಲಕ್ಕೆ ಭಯಂಕರನಾದವನು. ಮತ್ತು ದುರಹಂಕಾರಿಯಾಗಿದ್ದ ಪೌಂಡ್ರಕ ವಾಸುದೇವನಿಗೆ ಅಂತಕಾಲ ಯಮಸ್ವರೂಪಿಯಾದವನು, ಸಂಹರಿಸಿದವನು. ಹನುಮ ವಿದುರ ವಂದ್ಯ ಹೈಮಗರ್ಭಾಂಡ ವಂದ್ಯ ಹಿರಣ್ಯಗರ್ಭ ಬ್ರಹ್ಮದೇವರು ಬ್ರಹ್ಮಾಂಡದಲ್ಲಿ ಸಕಲ ಕಡೆಯಿಂದ ಸ್ತುತ್ಯನಾದವನು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಪ್ರಾಣದೇವರು ಸಕಲ ಜೀವರಾಶಿಗಳಲ್ಲಿ ನಿಂತು ಪ್ರತಿದಿನದಲ್ಲಿ 21,600 ಶ್ವಾಸರೂಪವಾದ ಹಂಸ ಮಂತ್ರಗಳನ್ನು ಮಾಡುತ್ತಾ ತ್ರಿವಿಧ ಜೀವರಾಶಿಗಳಿಗೆ ಪ್ರೇರಕರಾಗಿದ್ದಾರೆ. ಈರೆರಡು ಶರೀರದೊಳಗಿದ್ದು ಸಮೀರ ದೇವನು ಶ್ವಾಸ ಜಪತ್ನಾನೂರಧಿಕವಾಗಿಪ್ಪ 86,000 ತಾರಚಿಸುವನು ದಿವಸವೊಂದಕ್ಕೆ 3 ವಿಧ ಜೀವರೊಳಗಿದ್ದು ಖರಾರಿ ಕರುಣಾ ಬಲವಂತುಂಟೋ ಪವನರಾಯನುಳು. ಈರೆರಡು ಎಂದರೆ ಸ್ಥೂಲ ಅನಿರುದ್ಧ ಲಿಂಗ ಸ್ವರೂಪಗಳನ್ನು. ಈ ಶರೀರಗಳು ಉದ್ಭುತ ಅಂಡಜ ಶ್ವೇದಜ ಬೀಜ ಎಂದು ತಿಳಿದು ಒಂದೊಂದರ ಶರೀರದಲ್ಲಿ 21,600ರಂತೆ ಪರಮಾತ್ಮ ಈ 4 ದೇಹಗಳಲ್ಲಿ ಒಟ್ಟಿಗೆ 86,400 ಶ್ವಾಸ ಜಪಗಳಾಗತ್ವೆ ಪರಮಾತ್ಮನ ಅನುಗ್ರಹದಿಂದ. ಅದನ್ನು ತಿಳ್ಕೋಬೇಕು. ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ. ವಾಯುದೇವರು ಗರುಡ ಶೇಷ ಭವಾದಿ ಎಲ್ಲ ನಾಮವನ್ನು ಇಟ್ಕೊಂಡು 6 ಸ್ವರೂಪ ದೇಹದಿಂದ ಕರಣ ನಿಯಾಮಕನಾಗಿ ಅಲ್ಲೆಲ್ಲ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸರಸಿಜಾಸನವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗದೆ ಇರುತಿಹರು ಮಿಕ್ಕ ಆದಿತೇಯರಿಗಿಲ್ಲವೇ ಸ್ಥಾನ. ಪರಮಾತ್ಮ ಲಕ್ಷ್ಮೀ ಸ್ವರೂಪ ದೇಹದಲ್ಲಿ ನಿಯಾಮಕರಾಗಿದ್ದಾರೆ ಪ್ರಾಣದೇವರು. ಸ್ವರೂಪಾದಿ ತನುಚಷ್ಟು ವ್ಯಾಪ್ತರಾಗಿದ್ದಾರೆ ಅನ್ನೋದು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಸ್ವರೂಪ ದೇಹದಲ್ಲಿ ಮಾಯಾ ವಾಸುದೇವರು ಇದ್ದಾರೆ. ಅಲ್ಲಿ ಪವಮಾನ ದೇವರು ಅವರನ್ನು ಪೂಜಿಸುತ್ತಾರೆ. ಲಿಂಗ ಶರೀರದಲ್ಲಿ ಇರುವವರು ಜಯಾಶಂಕರ್ಷಣ. ಅಲ್ಲಿ ಸೂತ್ರನಾಮಕ ವಾಯು ಬ್ರಹ್ಮ ಸರಸ್ವತಿ ಭಾರತೀಯರ ಪರಮಾತ್ಮನ ಪೂಜಿಸುತ್ತಾರೆ. ಸೂಕ್ಷ್ಮ ಶರೀರದಲ್ಲಿರುವರು ಶಾಂತಿ ಅನಿರುದ್ಧ ಬ್ರಹ್ಮ ಸೂಕ್ಷ್ಮ ವಾಣಿ ಭಾರತಿ ಗರುಡ ಶೇಷರುದ್ರರು ತಮ್ಮ ಪತ್ನಿಯರ ಸಹಿತರಾಗಿ ಪರಮಾತ್ಮನ ಆರಾಧನೆ ಮಾಡ್ತಾರೆ.
ಸ್ಥೂಲದಲ್ಲಿರುವವರು ಕೃತಿ, ಪ್ರದ್ಯುಮ್ನ, ಮುಖ್ಯಪ್ರಾಣ, ಬ್ರಹ್ಮ, ಸರಸ್ವತಿ, ಭಾರತಿ, ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ, ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ ಈ ಎಲ್ಲ ರೂಪದಿಂದ ಇದ್ದು ದೇಹದಲ್ಲಿದ್ದು ರಕ್ಷಣೆ ಮಾಡ್ತಾನೆ ದೇವರು ನಮ್ಮನ್ನು. ಪವಮಾನ, ಸೂತ್ರ, ಸೂಕ್ಷ್ಮ, ಮುಖ್ಯಪ್ರಾಣ, ಮಾತೇಶ್ವರ ಇದೆಲ್ಲ ವಾಯುದೇವರ ಹೆಸರೇ. ಈ ರೀತಿಯಾಗಿ ಪರಮಾತ್ಮ ಶರೀರದಲ್ಲಿದ್ದಾನೆ. ಕುಬ್ಜಾತನು ವಿಕೃತ ನಾಶ. ಶ್ರೀಕೃಷ್ಣ ಪರಮಾತ್ಮ ಕಂಸನ ಆಹ್ವಾನದ ಮೇರೆಗೆ ಬಿಲ್ಲು ಹಬ್ಬದ ನೆಪದಿಂದ ಮಥುರಾ ಪಟ್ಟಣಕ್ಕೆ ಬಲರಾಮ ಜೊತೆಗೆ ಬರ್ತಾನೆ. ಎಲ್ಲರಿಂದ ಮಾನಿತನಾಗಿ ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಕಂಸನ ವಸ್ತ್ರಾಭರಣ ತೊಳಿತಿದ್ದ ರಜಕನು ಕಂಸನ ದಿವ್ಯ ವಸ್ತ್ರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಆ ಕೃಷ್ಣ ಆಗ ಆ ವಸ್ತ್ರಗಳನ್ನ ನನಗೆ ಕೊಡು ಅಂತ ಕೇಳ್ತಾನೆ. ಆ ರಂಜಕನು ದೈತ್ಯನೇ ಆಗಿದ್ದ. ಆ ವಸ್ತ್ರಗಳನ್ನು ಶ್ರೀಕೃಷ್ಣಕ್ಕೆ ಕೊಡಲಿಲ್ಲ. ಜಗಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ ಅವನನ್ನು ಸಂಹಾರ ಮಾಡಿ ಆ ವಸ್ತ್ರಗಳನ್ನು ಧರಿಸ್ತಾನೆ. ಕೃಷ್ಣನಿಗೆ ಗಂಧವನ್ನು ಕೊಡ್ತಿರುವಂತಹ ಕುಬ್ಜೆ ಎಂಬ ಸೈರಂಧ್ರಿಯು ಕಂಸನಿಗಾಗಿ ಗಂಧವನ್ನು ತಯಾರಿಸಿಕೊಂಡು ಕಂಸನ ಮನೆಗೆ ಹೊರಟಿದ್ಲು. ಅವಳನ್ನು ಕಂಡ ಕೃಷ್ಣ ಅವಳ ಕೈಯಲ್ಲಿದ್ದ ಗಂಧವನ್ನು ತನಗೆ ಕೊಡಬೇಕಂತ ಕೇಳ್ತಾನೆ. ಕುಬ್ಜೆ ಉತ್ತಮ ಸ್ವರೂಪಿ ಆದ್ದರಿಂದ ಕಂಸನಿಂದ ಆಗುವಂತಹ ಶಿಕ್ಷೆಯನ್ನು ಕಡೆಗಣಿಸಿ ಶ್ರೀಕೃಷ್ಣ ಪ್ರೀತ್ಯರ್ಥವಾಗಿ ಆ ಗಂಧವನ್ನು ಶ್ರೀಕೃಷ್ಣನಿಗೆ ಲೇಪಿಸ್ತಾಳೆ. ಅದರಿಂದ ಸಂತುಷ್ಟನಾದ ಪರಮಾತ್ಮ ಗಂಧವನ್ನು ಸ್ವೀಕಾರ ಮಾಡಿ ಅವಳಿಗಿದ್ದ ಅತಿ ಕುರೂಪ ಆ ತನುವನ್ನು ತನ್ನ ಸ್ಪರ್ಶ ಮಾತ್ರದಿಂದಲೇ ಪರಿಹಾರ ಮಾಡಿ ತ್ರಿವಕ್ರ ದೇಹವನ್ನು ಸರಿಪಡಿಸಿ ಪರಮ ಸುಂದರಿಯನ್ನಾಗಿ ಮಾಡ್ತಾನೆ. ತರುವಾಯ ಅವಳ ಪ್ರಾರ್ಥನೆಯನ್ನು ಮನ್ನಿಸಿ ಸಕಾಲದಲ್ಲಿ ಅವಳನ್ನು ಪರಿಗ್ರಹಿಸುವುದಾಗಿ ವಚನವನ್ನು ಕೊಡ್ತಾನೆ. ಆ ಕುಬ್ಜೆಯು ತ್ರೇತಾಯುಗದಲ್ಲಿ ಶಬರಿಯಾಗಿ ಶ್ರೀರಾಮರೂಪಿ ಪರಮಾತ್ಮನಿಗೆ ಬದರಿ ಫಲಗಳನ್ನು ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದ್ದಾರೆ. ಹಗಲು ನಂದಾದೀಪನಂದದಿ ನಿಗಮವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನ್ನು ಬೇಡದಲೇ ಜಗದುದರ ಕೊಟ್ಟುದನು ಭುಂಜಿಸಿ ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದದೀನೆಂದು ಅಡಿಗಡಿಗೆ ನೆನೆಯುತ್ತಿರು. ಅದನ್ನೇ ದಾಸ್ ಹೇಳ್ತಾ ಇದ್ದಾರೆ. ಹೇಗೆ ಬೆಳಗ್ಗೆ ನಂದಾದೀಪ ಬೇಡವೋ ಹಾಗೆ ಆ ದೀಪ ಇದ್ದು ಪರಮಾತ್ಮನ ಪೂಜೆ ಮಾಡ್ತಿರೋ ಹಾಗೆ ನಿಗಮ ವೇದ್ಯನಾಗಿರುವಂತಹ 4 ವೇದಗಳಿಂದ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮನನ್ನು ಪೂಜಿಸುತ್ತಾ ಯಾವಾಗಲೂ ಕೈ ಮುಗಿದ ಇರು. ನೀನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ಹೇಳಿ ಅವನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಏನನ್ನೂ ಬೇಡ. ಅವನೇನು ಕೊಟ್ಟಿದ್ದಾನೆ ಅದನ್ನು ಸಂತೋಷದಿಂದ ಸ್ವೀಕರಿಸಿ ಹೆಂಡತಿ, ಮಕ್ಕಳು, ಇಂದ್ರಿಯ ಪ್ರಾಣೇಂದ್ರಿಯಗಳು ಎಲ್ಲವೂ ಆ ಪರಮಾತ್ಮನ ಅಧೀನ ಅಂತ ತಿಳ್ಕೊಂಡು ಅವನು ನೆನೆಸ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಕಾಳಿ ಜಿಹ್ವಾಸುದೇಶ, ಹೇ ಪಾಂಡುರಂಗ, ಯಾವಾಗಲೂ ಬ್ರಹ್ಮನೇ ಮೊದಲಾದ ಇತರ ಸಮಸ್ತ ಋಷಿ, ಬ್ರಾಹ್ಮಣ, ಇಂದ್ರಾದೇವತೆಗಳು ನಿನ್ನ ನಾಮನು ಸದಾ ನುಡಿಯೋದರ ಮೂಲಕ ತಮ್ಮ ನಾಲಿಗೆಯನ್ನು ಪರಿಶುದ್ಧವನ್ನಾಗಿ ಮಾಡಿಕೊಂಡಿರ್ತಾರೆ. ಅಂಥವರ ನಾಲಿಗೆಯಲ್ಲಿ ನೀನು ನೆಲೆಯಾಗಿ ನಿಂತಿರುವೆ, ಹಾಗೆ ನನ್ನ ನಾಲಿಗೆಯಲ್ಲಿ ನಿಲ್ಲಪ್ಪ ಅಂತ ಬೇಡ್ಕೋತಾ ಇದೆ ಕರುಣಾ ಸಮುದ್ರನಾಗಿರ್ತ ಪರಮಾತ್ಮ. ಧನುಜತತಿ ಕರಾಳ ಮತ್ತು ಪೌಂಡ್ರಾಂತ ಕಾಲ ಅಸುರ ಕುಲಾಂತಕನಾದ ಶ್ರೀಕೃಷ್ಣ ಮಹಿಮೆಯನ್ನು ವರ್ಣಿಸಿದಷ್ಟು ಕೇಳಿದಷ್ಟು ಆನಂದವೇ ಆನಂದ ಅಂತ ಹೇಳ್ತಾರೆ. ಶ್ರೀಕೃಷ್ಣನ ದ್ವಾರಕೆಯಲ್ಲಿರುವಾಗ
ಕರುಷ ದೇಶಕ್ಕೆ ರಾಜನಾಗಿದ್ದ ಪೌಂಡ್ರಕನೆಂಬ ದೈತ್ಯನು ತನ್ನ ಅಲ್ಪೈಶ್ವರ್ಯ ಶಕ್ತಿಗಳಿಂದ ಮೋಹಿತನಾಗಿ ಕೃಷ್ಣನಲ್ಲಿದ್ದ ಗುಣಗಳನ್ನು ತಿಳಿದುಕೊಂಡು ಈ ಪೌಂಡ್ರಕನು ಕೂಡ ಕೃಷ್ಣಂತೆ ಕೃತಕವಾದ 4 ಕೈಗಳನ್ನು ಅಂಟಿಸಿಕೊಂಡು ಕೃತಕವಾದ ಕೌಸ್ತುಭ ಬರೆ ಹಾಕಿಸಿಕೊಂಡ ಶ್ರೀವತ್ಸ ಲಾಂಛನ ಕರ್ಣಕುಂಡಲ ಇವೆಲ್ಲ ಹಾಕ್ಕೊಂಡು ಕೃತಕವಾದ ಗರುಡ ಇತ್ಯಾದಿಗಳ ಶೋಭಿತನಾಗಿ ತಾನು ವಾಸುದೇವ ಅಂತ ಹೆಸರಿಟ್ಕೊಂಡಂತೆ. ಇಟ್ಕೊಂಡು ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಇವನ ಒಂದು ಅಕ್ಷೋಹಿಣಿ ಸೈನ್ಯಕ್ಕೆ ಬೆಂಬಲವಾಗಿ ತನ್ನ 3 ಅಕ್ಷೋಹಿಣಿ ಸೈನ್ಯದೊಳಗೆ ಕಾಶಿರಾಜನು ಯುದ್ಧಕ್ಕೆ ಬರ್ತಾನೆ. ಆಗ ಶ್ರೀಕೃಷ್ಣನು ತನ್ನ ಚಕ್ರಾಯುಧದಿಂದ ಪೌಂಡ್ರಕ ವಾಸುದೇವನನ್ನು ಕಾಶಿರಾಜನ ಸಮಸ್ತ ಸೈನ್ಯವನ್ನು ಸಂಹಾರ ಮಾಡ್ತಾನೆ. ಆನಂತರ ಕಾಶಿರಾಜನ ಪುತ್ರನಾದ ಸುದೀಕ್ಷಣ ಎಂಬುವನನ್ನು ರುದ್ರಯಾಗವನ್ನು ಮಾಡಿ ಮಹಾಶೂನ್ಯ ಕೃತ್ಯವನ್ನು ಪಡೆದು ಅದನ್ನು ಕೃಷ್ಣನ ಮೇಲೆ ಬಿಡ್ತಾನೆ. ಆದರೆ ಶ್ರೀಕೃಷ್ಣ ಅದನ್ನು ನಿಗ್ರಹಿಸಲು ತನ್ನ ಚಕ್ರವನ್ನು ಬಿಡ್ತಾನೆ. ಆ ಚಕ್ರದ ತೇಜಸ್ಸಿನ ಮುಂದೆ ಆ ಅಭಿಚಾರವು ನಿರ್ವೀರ್ಯವಾಗಿ ಹಿಮ್ಮುಖವಾಗಿ ಚಲಿಸಿ ಆ ಸುದೀಕ್ಷಣನನ್ನು ಋತ್ವಿಕ್ವಗಳನ್ನು ಧ್ವಂಸ ಮಾಡಿ ತಾನು ಭಗ್ನವಾಗುತ್ತೆ. ಮುಂದೆ ಸುದರ್ಶನವು ಕಾಶಿ ಪಟ್ಟಣವನ್ನು ನಾಮಾವಶೇಷವನ್ನಾಗಿ ಮಾಡಿ ಶ್ರೀಕೃಷ್ಣನ ಕೈಯನ್ನು ಸೇರಿಕೊಳ್ಳುತ್ತೆ. ಬಿಂಬೋಪಾಸನೆ ಅಂದರೆ ಈ ಜಗತ್ತು ಪರಮಾತ್ಮನಿಗೆ ಸಾದೃಶ್ಯವಾದುದೇ ಆಗಿದೆ. ಅದಂತೆ ಸಮಸ್ತ ಜೀವಗಳು ಜಡಗಳು ಪರಮಾತ್ಮನ ಪ್ರತಿರೂಪಗಳೇ ಆಗಿವೆ. ಆದರೆ ಸ್ವತಃ ಪ್ರವೃತ್ತಿಯಲ್ಲಿ ಅಶಕ್ತವಾದ ಪ್ರಯುಕ್ತ ಅವು ಪರಮಾತ್ಮ ಅಲ್ಲ. ಪರಮಾತ್ಮನಿಗೆ ಪ್ರತಿಬಿಂಬವೆನಿಸಿ ಅವನ ಅನುಗ್ರಹದಿಂದ ಸ್ವಗುಣ ಅಭಿವ್ಯಕ್ತಿ ರೂಪ ನಾಮಗಳನ್ನು ಹೊಂದಿ ಕೇವಲ ಅಧಿಷ್ಠಾನಭೂತಗಳಾಗಿವೆ. ಸಮಸ್ತವಾದ ಜೀವ ಜಡಗಳು ವ್ಯಾಪ್ತನಾದ ಪರಮಾತ್ಮನಿಗೆ ಕೇವಲ ಏಕದೇಶ ಸಾದೃಶ್ಯವನ್ನು ಹೊಂದಿದ ಮಾತ್ರಕ್ಕೆ ಅವು ಪರಮಾತ್ಮ ಆಗೋದಿಲ್ಲ. ಆದ್ದರಿಂದ ಪರಮಾತ್ಮನ ಅಧೀನವೇ ಸಕಲ ಜಗತ್ತು ಇದೆ. ಹನುಮ ವಿದುರ ವಂದ್ಯ ಹೈಮಗರ್ಭಾಂಡ ವಂದ್ಯ. ಇಲ್ಲಿ ದಾಸರು ಪರಮಾತ್ಮನು ತಾನು ಒಲಿಯಲು ಜನ್ಮ ಜಾತಿಗಳನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅವನಿಗೆ ಬೇಕು ಮನಸ್ಸು, ಅವನಲ್ಲಿರಬೇಕು. ಆ ಮನಸ್ಸನ್ನು ಸ್ಥಿರಪಡಿಸುವುದಕ್ಕೆ ಈ ಹನುಮ ವಿದುರರ ದೃಷ್ಟಾಂತವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಹನುಮಂತನಿಗೆ ಪರಮಾತ್ಮ ದಯೆ ತೋರಿಸಲಿಲ್ಲೇನು? ವಿದುರನು ಶೂದ್ರನಾಗಿ ಹುಟ್ಟಿದ್ರೆ ಅವನಿಗೆ ದಯೆ ಮಾಡಲಿಲ್ಲೇನು? ಬ್ರಹ್ಮಾಂಡದಲ್ಲಿರುವ ಸಮಸ್ತ ಸುಜೀವಿಗಳಿಗೆಲ್ಲ ಪರಮಾತ್ಮ ಖಂಡಿತವಾಗಿ ಅನುಗ್ರಹ ಮಾಡೇ ಮಾಡ್ತಾನೆ. ಪ್ರಹ್ಲಾದ ವಿಭೀಷಣು ದೈತ್ಯರಾಗಿರಲಿಲ್ಲೇನು? ಸುಧಾಮ ಬಡವ ಆಗಿರಲಿಲ್ಲೇನು? ಮುಚಕುಂದ ರಾಜನಾಗಿರಲೇನು? ಪರಮಾತ್ಮನಿಗೆ ಇದು ಯಾವುದು ಬೇಕಾಗಲ್ಲ, ಅವನಿಗೆ ಬೇಕು ಭಕ್ತಿ. ಅದಕ್ಕೆ ಹೇಳ್ತಾರೆ, ಆವ ಕುಲವಾದರೇನು ಇನ್ನಾವ ದೇಶದೊಳಿದ್ದರೆ ನಿನ್ನಾವ ಕರವಮ ಮಾಡಲೇ ನಿನ್ನಾವ ಕಾಲದಲ್ಲಿ ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿಪ ಕೋವಿದರಿಗುಂಟೇನು ಭಯ ದುಃಖಾದಿ ದೋಷಗಳು. ಹೇಳ್ತಾರೆ ಆ ಕುಲ ಇದೆಲ್ಲ ನೋಡೋದಿಲ್ಲ ಪರಮಾತ್ಮ. ಪರಮಾತ್ಮ ಒಂದೇ ನೋಡ್ತಾನೆ, ಭಕ್ತಿ. ಭಕ್ತಿಯಿಂದ ಪರಮಾತ್ಮನ ಪೂಜಿಸಿದಾಗ ಅವರ ದುಃಖಗಳನ್ನು ದೂರ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭಾಗವತ ಹೇಳಿದೆ, ಸುರೋ ಅಸುರೋ ವಾಥ ನರೋಥ ವಾನರಃ ಸರ್ವಾತ್ಮನಾಯ ಸುಕೃತಜ್ಞಮುತ್ತಮಂ ಭಜೇತ್ ರಾಮಮಂ ಮನುಜಾಕೃತಿಂ ಹರಿಂ ಯುಕ್ತರಾನನ ಯತ್ಕೋಸಲಾಂ ದಿವಂ. ಬ್ರಾಹ್ಮಣರಲ್ಲಿ ವಾಸುದೇವನಾಗಿ, ಕ್ಷತ್ರಿಯರಲ್ಲಿ ಸಂಕರ್ಷಣನಾಗಿ, ವೈಶ್ಯರಲ್ಲಿ ಪ್ರದ್ಯುಮ್ನಾಗಿ, ಶೂದ್ರರಲ್ಲಿ ಅನಿರುದ್ಧನಾಗಿ ವ್ಯವಹರಿಸುವಂತಹ ಪರಮಾತ್ಮನು ಇಡೀ ಮನುಕುಲಕ್ಕೆ ನಾರಾಯಣನಾಗಿರುವಾಗ ಅವನನ್ನು ಚಿಂತಿಸುತ್ತಾ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶ ನಿಹನೆಂದರಿದ ಅವರ ಅಭಿಲಾಷೆಗಳು ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ ಅಂತ ಹೇಳಿದ್ದಾರೆ. ಇಟ್ಟಿಗೆ ಪೀಠ ಸಂಸ್ಥಿತ ಪಾದ ಮಂಗಳಪ್ರದ ಶಾಶ್ವತ ಮೋದ ಸುಪದ ಕೊಟ್ಟು ಪಾಲಿಸೋ ಅನಿಮಿಷತರು ನಿನ್ನಯ ಚಾರು ಮೂರುತಿಯನ್ನು ತೋರೋ
ಪುಟ್ಟಲಾರೆನು ಜಗದೊಳು ದಾತ ಎನ್ನಯ ಮಾತ ಲಾಲಿಸು ಜಗನ್ನಾಥ ವಿಠ್ಠಲ ವೃಂದಾರಕರ ರಸ ಸಂತತಲೇಸ ನಿನ್ನವರಿಗೆ ಶ್ರೇಷ. ಇಟ್ಟಿಗೆಯ ಮೇಲೆ ಪಾದಗಳನ್ನಿಟ್ಟುಕೊಂಡು ನಿಂತಹ ಮಂಗಳವನ್ನು ಉಂಟು ಮಾಡುವ ವೃಂದಾರಕರ ರಸ ದೇವತೆಗಳ ಒಡೆಯನಾದವನೇ, ಅನಿಮಿಷರು ಅಪೇಕ್ಷಿತವನ್ನು ನೀಡುವಲ್ಲಿ ಕಲ್ಪವೃಕ್ಷ ಎನಿಸಿದವನೇ, ಅನಿಮಿಷತರು ಕಲ್ಪವೃಕ್ಷ ಆಗಿದೆಯಪ್ಪ ಬೇಡುವವರಿಗೆ. ಜಗತ್ತಿನಲ್ಲಿ ಹುಟ್ಟಿ ಗರ್ಭ ದುಃಖವನ್ನು ಅನುಭವಿಸಲಾರೆನು. ಆದ್ದರಿಂದ ಜಗನ್ನಾಥ, ಜಗತ್ತಿಗೆ ಒಡೆಯನಾಗಿರುವಂತಹ ಶ್ರೀಶ ಲಕ್ಷ್ಮೀಪತೆ, ನೀನು ನಿನ್ನೆಯ ಚಾರು ಮೂರುತಿಯನ್ನು ತೋರು, ಬಿಂಬ ದರ್ಶನವನ್ನು ತೋರಿಸಿ, ಅಂದರೆ ಅಪರೋಕ್ಷ ಜ್ಞಾನವನ್ನು ಇತ್ತು ಸ್ಥಿರಗೊಳಿಸಿ, ಎನ್ನ ಮಾತನ್ನು ಲಾಲಿಸಿ, ನನ್ನ ಮೊರೆಯನ್ನು ಕೇಳಿ, ನಿನ್ನವರಿಗೆ ಭಗವದ್ಭಕ್ತರಿಗೆ ಸಂತತ ಲೇಸ ಸದಾಕಾಲವು ಶುಭವನ್ನೇ ಕೊಟ್ಟು ಪಾಲಿಸೋ ಕಾಪಾಡು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದಂತೆ ಪಾಂಡುರಂಗ ವಿಠ್ಠಲನ ಪುಂಡಲೀಕನಿಗೆ ಬರೆದು ಇಟ್ಟಿಗೆ ಮೇಲೆ ನಿಂತಿರುವನು. ಜಡ ಪ್ರಕೃತಿ ಅಭಿಮಾನಿಯಾಗಿಂತ ಲಕ್ಷ್ಮೀದೇವಿಯೇ ಇಟ್ಟಿಗೆಯಾಗಿ ಶ್ರೀಹರಿಗೆ ಪೀಠವಾಗಿದ್ದಾಳೆ. ಪಾಂಡುರಂಗನ ವಿಗ್ರಹವಾದರೂ ಆಪಾದ ಮೌಳಿ ಪರ್ಯಂತ ಚಕ್ರಾಂಕಮಯವಾಗಿದ್ದು ಜಗದಾಶ್ಚರ್ಯಕರವಾಗಿದೆ. ಈ ವಿಗ್ರಹವಾದರೂ ಆಹಿತವೇ ಆಗಿದ್ದರೂ ಶ್ರೀಹರಿಯು ಲಕ್ಷ್ಮೀ ಸಮೇತನಾಗಿ ಸ್ವಯಂಭುವಾಗಿರುವನು. ಇಲ್ಲಿ ಹಾಗೂ ತಿರುಪತಿಯಲ್ಲಿ ಚತುರ್ಗೋಳಕಗಳನ್ನು ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಶಿಲಾ, ವಾಯು, ಲಕ್ಷ್ಮೀ, ನಾರಾಯಣ. ಇಲ್ಲಿ ವಿಗ್ರಹವನ್ನೇ ಚಿದಾತ್ಮಕವೆಂದು ಭಾವಿಸಬಾರದು. ಇತರತ್ರದಂತೆ ತತ್ವಾಭಿಮಾನಿ ಮಾತ್ರ ಇಲ್ಲಿರುವುದಿಲ್ಲ. ಇತರತ್ರದಲ್ಲಿ ಪಂಚಗೋಳಕ ಚಿಂತನೆ ಉಂಟು. ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಸ್ವಯಂ ವ್ಯಕ್ತದಲ್ಲಿ ಚಿದ್ರೂಪವಾಯು ಪ್ರತಿಮೆ ವಿನ ಹರಿಗೆ ನಮಸ್ಕಾರ, ಆಯತಾರ್ಥಕ್ಕೆ ಪೋಗಿ ಬಾಗಿಸಲ್ಲ. ಈ ಅರ್ಥದಲ್ಲೇ ನಿಶ್ಚಯವೆಂದವನು ಆತ ತಾಯಿ ಎಂದೆಂಬುದು ಸಿದ್ಧವಯ್ಯ ಕೇಳಿ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳೊಂದೇ ಎಂಬುವ ದೈತ್ಯ ಅಂತ ಹೇಳ್ತಾರೆ. ಸ್ವಯಂ ವ್ಯಕ್ತವೆಂದರೆ ಹೀಗೆ ತಿಳಿಬೇಕು. ವಿಗ್ರಹಗಳೇ 3 ವಿಧ: ಆಹಿತ, ಸಹಜ, ಸ್ವಯಂ ವ್ಯಕ್ತ. ಆಹಿತವೆಂದರೆ ವಿಶ್ವಕರ್ಮನಿಂದ ನಿರ್ಮಿತವಾದ ಮೃಶ್ಶಿಲಾ, ಕಾಷ್ಟ, ಕಾಂಚನ, ಲೋಹಾದಿ ವಿಗ್ರಹಗಳು. ಈ ವಿಗ್ರಹಗಳಲ್ಲಿ ಆಹ್ವಾನ ಮಾಡಬೇಕು. ಪ್ರತಿಮಾಯಾಂತು ಸಾನ್ನಿಧೌ ಅರ್ಚಕಶ್ಯ ತಪೋಬಲಾತ್ ಎಂಬಂತೆ ವಿಗ್ರಹಗಳಲ್ಲಿ ಪ್ರತಿಷ್ಠೆ ಮಾಡುವ ಯೋಗ್ಯತೆ ಅನುಸರಿಸಿ ಅಲ್ಲಿ ಭಗವತ್ ಸನ್ನಿಧಾನ ಇರುತ್ತದೆ ಅಂತ ಹೇಳ್ತಾರೆ. ಎರಡನೇದು ಸಹಜ ಎಂದರೆ ಶಾಲಿಗ್ರಾಮ, ಚಕ್ರಾಂಕನ, ವೃಕ್ಷ, ನದಿ, ಪರ್ವತಗಳು. ಈ ಸ್ಥಳಗಳಲ್ಲಿ ಆಹ್ವಾನ ಅವಶ್ಯಕತೆ ಇರುವುದಿಲ್ಲ. ಭಗವತ್ ಸನ್ನಿಧಾನ ಅಲ್ಲಿ ಸಹಜವಾಗಿ ಇರುತ್ತದೆ. ನೇರವಾದ ಅರ್ಚನೆಯೇ ಇಲ್ಲಿ. ಇನ್ನು ಸ್ವಯಂ ವ್ಯಕ್ತವೆಂದರೆ ವಿಶ್ವಕರ್ಮ ನಿರ್ಮಿತವಾದರೂ ಕೆಲವು ವಿಗ್ರಹಗಳಲ್ಲಿ ಆದಿ ಅರ್ಚಕನಾದ ಬ್ರಹ್ಮನಿಂದಾಗಲಿ ಇತರರ ಪೌರೋಹಿತ್ಯದಿಂದಾಗಲಿ ಭಗವತ್ ಸನ್ನಿಧಾನವು ಆಹ್ವಾನಿಸಪಡದೆ ಶ್ರೀಹರಿಯು ತಾನಾಗಿ ಅಲ್ಲಿ ಸನ್ನಿಧಾನಯುಕ್ತನಾಗಿರ್ತಾನೆ. ಇದು ಆಹಿತದಲ್ಲಿ ಪ್ರಾಪ್ತವಾಗಲು ಶ್ರೀಹರಿಯ ವಿಚಿತ್ರ ಲೀಲೆ. ಅದಕ್ಕೆ ಸ್ವಯಂ ವ್ಯಕ್ತ ಅಂತ ಕರೀತಾರೆ. ಹೀಗೆ ಶಿಲಾಧಿಷ್ಠಾನದಲ್ಲಿ ಸ್ವಯಂ ವ್ಯಕ್ತನಾದ ಭಗವದ್ ವಿಗ್ರಹಗಳೆಂದರೆ ಪಾಂಡುರಂಗ ವಿಠ್ಠಲ, ತಿರುಪತಿ ಶ್ರೀನಿವಾಸ, ಶ್ರೀಮುಷ್ಣವರಾಹ, ಪುರಿ ಜಗನ್ನಾಥ, ಉಡುಪಿ ಶ್ರೀಕೃಷ್ಣ, ಬದರಿ ನಾರಾಯಣ, ಮಧುರಾನಾಥ, ಸಪ್ತೈತೆ ಮೋಕ್ಷದಾಯಕ ಅಂತ ಹೇಳಿದ್ದಾರೆ. ಅದಕ್ಕೆ ಜಗನ್ನಾಥರು ಒಂದು ಕಡೆ ಕೇಳ್ತಾರೆ ಮಂಗಳಪ್ರದ ಎಂಬ ಶಬ್ದ ಪ್ರಯೋಗದಿಂದ, ಹೇ ಸ್ವಾಮಿಯೇ, ನೀನು ನಿನ್ನ ಬಿಂಬಾಪರೋಕ್ಷವನ್ನು ನೀಡಿ ಉದ್ಧರಿಸು. ನಿನ್ನ ಪರೋಕ್ಷದಿಂದ ಮೋಕ್ಷವೇ ಪ್ರಾಪ್ತವಾಗುತ್ತದೆ. ಬೇಡಿದುದನ್ನು ಕೊಡುವಲ್ಲಿ ನೀನು ಕಲ್ಪವೃಕ್ಷದಂತೆ ಅಂತ ಹೇಳಿದ್ದಾರೆ. ಹರಿರ್ಯೇವ ಮುಕ್ತಿದಾತ ವಾಯುಶ್ಚ ತದನುಜ್ಞೇಯ ಐಶ್ವರ್ಯಂ ಶಂಕರಾದಿಚ್ಛೇತ್ ಮೋಕ್ಷಮಿಚ್ಛೇ ಜನಾರ್ದನಃ ಎಂಬಂತೆ ಸಕಲ ದೇವತೆಗಳು ಕೊಟ್ಟರು, ಐಹಿಕ ಫಲಗಳನ್ನು ಕೊಟ್ಟರು. ಅದು ಶ್ರೀಹರಿಯ ಕೃಪಾಕಟಾಕ್ಷದಿಂದೇ ಆಗತ್ತೆ. ಆದರೆ ಮೋಕ್ಷವನ್ನು ಮಾತ್ರ ಪರಮಾತ್ಮ ಒಬ್ಬನೇ ಕೊಡ್ತಾನೆ. ಅದಕ್ಕೆ ದಾಸರು ವಿಠ್ಠಲನಿಗೆ ಮೊರೆ ಹೊಕ್ಕಿದ್ದಾರೆ.
ನಮಗೂ ಅದೇ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಪಾಂಡುರಂಗ ವಿಠ್ಠಲ ಇಟ್ಟಿಗೆ ಪೀಠದ ಮೇಲೆ ನಿಂತಿದ್ದಾನೆ. ಮಹಾಲಕ್ಷ್ಮಿ ಸನ್ನಿಧಾನಯುತನಾಗಿದ್ದಾನೆ. ಮಹಾಲಕ್ಷ್ಮೀ ದೇವಿ ವರ್ಣಾಭಿಮಾನಿ. ವೇದಗಳು ಶಾಸ್ತ್ರಗಳು ವರ್ಣಮಯ ಸುವರ್ಣಮಯ. ಲಕ್ಷ್ಮೀ ವೇದಪೀಠ ಆಗಿದ್ದಾಳೆ. ಆ ವೇದಗಳೇ ಪರಮಾತ್ಮನಿಗೆ ಪೀಠವಾಗಿದ್ದು ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಂತಿದ್ದಾನೆ. ಶಾಸ್ತ್ರಕ್ಕೂ ವೇದರಾದ ಶ್ರೀ ಜಗನ್ನಾಥದಾಸರ ಹೃದಯಗತ ಅಕ್ಷರ ಪೀಠದಲ್ಲಿಯೂ ಶ್ರೀ ಪಾಂಡುರಂಗ ವಿಠ್ಠಲ ಸ್ಥಿರವಾಗಿ ನಿಂತಿದ್ದಾನೆ ಅಂಥೇಳಿ ಇದನ್ನು ಮುಗಿಸ್ತಾ ಇದ್ದಾರೆ. ಅಸ್ಮದ್ಗೋಸ್ಕರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಕುತ್ತಿಪತಿ ಪ್ರದ್ಯುಮ್ನ ಹಯಗ್ರೀವ ಶ್ರೀರಾಮ ವೇದವ್ಯಾಸ ಕರಿಗಿರಿ ಶ್ರೀ ಲಕ್ಷ್ಮೀ ನರಸಿಂಹ ಭಿನ್ನ ಶ್ರೀ ಪಾಂಡುರಂಗ ವಿಠ್ಠಲ ಪ್ರೀತೋ ವರದೋ ಭವತು. ಶ್ರೀ ಜಗನ್ನಾಥದಾಸರು ರಚಿಸಿರುವಂತಹ ಪಾಂಡುರಂಗ ಪಾರಿಜಾತ ಅಂತರ್ಗತ ಶ್ರೀ ಪಾಂಡುರಂಗ ವಿಠ್ಠಲ ಮಹಿಮೆಯನ್ನು ನಿತ್ಯ ಸ್ಮರಿಸುವವರಿಗೆ ಹರಿವಾಯು ಗುರುಗಳು ಆಯುರಾರೋಗ್ಯ ಐಶ್ವರ್ಯ ಜ್ಞಾನ ಭಕ್ತಿಯಾಗಿ ಕೊಟ್ಟು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಭವಂತು ಅಂಥೇಳಿ ಇದನ್ನು ಮುಗಿಸ್ತಾ ಇದ್ದಾರೆ. ಜಲಜೇಷ್ಠಿಭಾಕಾರಂ ಜಗದೀಶ ಪ್ರದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾರಿಷಂ ಹರಿಕಥಾಮೃತ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಈ ರೀತಿಯಾಗಿ ಈ ಪಾಂಡುರಂಗ ಪಾರಿಜಾತವನ್ನು ಮುಗಿಸಿದ್ದಾರೆ. ಇನ್ನು ಮುಂದೆ ಬೇರೆ ನೋಡೋಣ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲ್ನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.